ನಕಲಿ ಔಷಧಿ ಮರುಪ್ಯಾಕಿಂಗ್ನ ಬೃಹತ್ ಜಾಲ ಪತ್ತೆಯಾಗಿದೆ. ಬರೋಬ್ಬರಿ 6 ಕೋಟಿಗೂ ಹೆಚ್ಚು ಮೌಲ್ಯದ ವಸ್ತುಗಳನ್ನ ಸೀಸ್ ಮಾಡಲಾಗಿದೆ. ನಕಲಿ ಔಷಧಿ ಮರುಪ್ಯಾಕಿಂಗ್ ಮಾಡುವಂತಹ ಬೃಹತ್ ಜಾಲ ಪತ್ತೆಯಾಗಿದೆ. ಬೆಂಗಳೂರು ದಕ್ಷಿಣ ತಾಲೂಕಿನಲ್ಲಿ ಅತಿ ದೊಡ್ಡ ರೇಡ್ ಇದು. ದೊಡ್ಡೇರಿ ಬಳಿಯ ಸಿಕೆ ತಾಂಡ್ಯದಲ್ಲಿ ಕಾರ್ಯಾಚರಣೆಯನ್ನ ನಡೆಸಲಾಯಿತು. ಇದೇ ಕಾರ್ಯಾಚರಣೆಯಲ್ಲಿ ಬರೋಬ್ಬರಿ 6 ಕೋಟಿಗೂ ಹೆಚ್ಚು ಮೌಲ್ಯದ ವಸ್ತುಗಳನ್ನ ಸೀಸ್ ಮಾಡಿದ್ದಾರೆ. ಆಹಾರ ಸುರಕ್ಷತೆ ಮತ್ತು ಔಷಧಿ ಆಡಳಿತ ಇಲಾಖೆ ದಾಳಿಯನ್ನು ನಡೆಸಿದ್ದು, ಪೊಲೀಸರ ಜೊತೆ 30ಕ್ಕೂ ಹೆಚ್ಚು ಅಧಿಕಾರಿಗಳ ಜಂಟಿ ದಾಳಿಯಾಗಿದೆ. ಆರೋಗ್ಯ ಇಲಾಖೆಯನ್ನೇ ಬೆಚ್ಚಿ ಬೀಳಿಸಿದೆ ನಕಲಿ ಔಷಧಿಯ ಜಾಲ. ನಕಲಿ ಔಷಧಿ ಎಗ್ಗಿಲ್ಲದೆ ಯಾವ ರೀತಿ ಮಾರಾಟ ಆಗ್ತಾ ಇದೆ, ಜನರ ಜೀವದ ಜೊತೆ ಹೇಗೆ ಇವರು ಈ ರೀತಿ ಚೆಲ್ಲಾಟಗಳನ್ನು ಆಡ್ತಿದ್ದಾರೆ, ಎಷ್ಟು ದಿನಗಳಿಂದ ಈ ಒಂದು ಜಾಲ ಅಡುಕೊಳ್ಳುತ್ತಿತ್ತು, ಇದೆಲ್ಲದರ ಬಗ್ಗೆ ಇನ್ನಷ್ಟೇ ತನಿಖೆಗಳಾಗಬೇಕಾಗಿದೆ. ಬರೋಬ್ಬರಿ 6 ಕೋಟಿ ಮೌಲ್ಯ ಅಂತ ಹೇಳಲಾಗ್ತಾ ಇದೆ. ಈ 6 ಕೋಟಿ ಮೌಲ್ಯದ ಡ್ರಗ್ಸ್ಗಳನ್ನು ಈಗ ಸೀಸ್ ಮಾಡಲಾಗಿದೆ. ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇತ್ತು, ಯಾವ್ಯಾವ ಮೆಡಿಸಿನ್ ಅಲ್ಲಿತ್ತು, ಎಷ್ಟು ರೂಪಾಯಿಗೆ ಮಾರಾಟ ಮಾಡ್ತಿದ್ರು, ಈ ಜಾಲ ಎಷ್ಟು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ, ಇದರಿಂದ ಯಾರಿದ್ದಾರೆ, ಇದೆಲ್ಲದರ ಬಗ್ಗೆ ತನಿಖೆ ಆಗಬೇಕಾಗಿದೆ. ಫಾರ್ಮ್ ಹೌಸ್ ನಲ್ಲಿ ನಕಲಿ ಔಷಧಿಯ ಮರುಪ್ಯಾಕಿಂಗ್ ಅನ್ನು ಮಾಡಲಾಗ್ತಾ ಇದ್ದು, 600 ರೂಪಾಯಿ ಔಷಧಿಗೆ ಮರುಪ್ಯಾಕಿಂಗ್ ಮಾಡಿದ ಬಳಿಕ 6,000 ರೂಪಾಯಿದು ಲೇಬಲ್ ಅನ್ನು ಅಂಟಿಸ್ತಾ ಇದ್ದವರು. ನಕಲಿ ಔಷಧಿ ಲೇಬಲ್ ಅನ್ನು ಅಂಟಿಸಿ ಮಾರಾಟ ಮಾಡ್ತಾ ಇದ್ದಂತಹ ಜಾಲ ಇದು. ಪರವಾನಗಿಯೇ ಇಲ್ಲದೆ ನಡೀತಾ ಇದ್ದಂತ ನಕಲಿ ಔಷಧಿಗಳ ಮರುಪ್ಯಾಕಿಂಗ್, ನಕಲಿ ಔಷಧಿಗಳು ಹಾಗೆ ಲೇಬಲ್ಗಳು, ಅವಧಿ ಮುಗಿದಂತ ಔಷಧಿಗಳು ಇದೆಲ್ಲವೂ ಕೂಡ ಅಲ್ಲಿ ಸಂಗ್ರಹ ಮಾಡಲಾಗಿತ್ತು. ಖಾಲಿ ಬಾಟಲ್ಗಳನ್ನ ಅಧಿಕಾರಿಗಳು ಇದೀಗ ವಶಕ್ಕೆ ಪಡ್ಕೊಂಡಿದ್ದಾರೆ. 600 ರೂಪಾಯಿ ಔಷಧಿಯನ್ನ 6,000 ರೂಪಾಯಿ ಅಂತ ಅಂದ್ಬಿಟ್ಟು ಲೇಬಲ್ ಅನ್ನ ಪ್ಯಾಕಿಂಗ್ ಮಾಡ್ತಾ ಇದ್ರು ಅನ್ನೋದು ಕೂಡ ತಿಳಿದು ಬಂದಿದೆ. ದೊಡ್ಡೇರಿಯಲ್ಲಿ ಈಗ ಬೃಹತ್ ಜಾಲವೇ ಪತ್ತೆಯಾಗಿದೆ. ಆಹಾರ ಇಲಾಖೆ ಅಧಿಕಾರಿಗಳು ಹಾಗೆ ಉಳಿದಂತಹ ತಂಡಗಳ ಮೂಲಕವಾಗಿ ಜಂಟಿ ಕಾರ್ಯಾಚರಣೆಯನ್ನು ಕೂಡ ನಡೆಸಲಾಯಿತು. ಇದೇ ಕಾರ್ಯಾಚರಣೆಯಲ್ಲಿ ಬರೋಬ್ಬರಿ 6 ಕೋಟಿಗೂ ಹೆಚ್ಚು ಮೌಲ್ಯದ ವಸ್ತುಗಳಿಗ ಪತ್ತೆಯಾಗಿರುವಂಥದ್ದು ನಕಲಿ ಜಾಲ ಇದು. ಬೇರೆ ರಾಜ್ಯಗಳಿಂದ ಕಡಿಮೆ ಮೌಲ್ಯದ ಔಷಧಿಗಳನ್ನು ಆಮದು ಮಾಡಿಕೊಳ್ತಾ ಇದ್ರು. ತೆಲಂಗಾಣ ಹಾಗೆ ಹಿಮಾಚಲ ಪ್ರದೇಶದಿಂದ ಔಷಧಿಗಳ ಆಮದು ಮಾಡಿಕೊಂಡು ಬಹುರಾಷ್ಟ್ರೀಯ ಕಂಪನಿಗಳ ಲೇಬಲ್ಗಳನ್ನು ಬಳಸಿಕೊಂಡು ಮರುಪ್ಯಾಕಿಂಗ್ ಅನ್ನ ಮಾಡಲಾಗ್ತಾ ಇತ್ತು. ಕಳೆದ 1 ವರ್ಷದಿಂದ ನಕಲಿ ದಂಧೆಯಲ್ಲಿ ಈ ಒಂದು ಜಾಲ ತೊಡಗಿತ್ತು ಅಂತ ಹೇಳಲಾಗ್ತದೆ. ಪ್ರಶಾಂತ್ ಅನ್ನೋರಿಂದ ಫಾರ್ಮ್ ಹೌಸ್ ಅನ್ನ ಲೀಸ್ಗೆ ಪಡ್ಕೊಂಡಿದೆ ಗ್ಯಾಂಗ್. ಅದ್ರಲ್ಲಿ ಏನಾಗ್ತಾ ಇತ್ತು ಏನು ಅನ್ನೋದ್ರ ಬಗ್ಗೆ ಮಾಲೀಕ ಗಮನಿಸಿದ್ದಾರೋ ಇಲ್ವೋ ಗೊತ್ತಿಲ್ಲ. ಈಗ ಬೆಳಕಿಗೆ ಬರ್ತಾ ಇದೆ 6 ಕೋಟಿ ಮೌಲ್ಯದ ಔಷಧಿಗಳನ್ನ ಸೀಸ್ ಮಾಡಲಾಗಿದೆ. ಅದು ಕೂಡ ಫೇಕ್ ಮೆಡಿಸಿನ್ಸ್. ಬೇರೆ ಬೇರೆ ರಾಜ್ಯಗಳಿಂದ ಇವರು ಅದನ್ನು ಆಮದು ಮಾಡ್ಕೊಳ್ತಾ ಇದ್ರು. ತೆಲಂಗಾಣ, ಹಿಮಾಚಲ ಪ್ರದೇಶದಿಂದೆಲ್ಲ ಔಷಧಿಗಳನ್ನ ಆಮದು ಮಾಡಿಕೊಂಡು ನಕಲಿ ಲೇಬಲಿಂಗ್ ಅನ್ನು ಅಂಟಿಸಿ ಮಾರಾಟ ಮಾಡ್ತಾ ಇದ್ದಂತಹ ಜಾಲ ಈಗ ಪತ್ತೆಯಾಗಿದೆ. ಏನು ತಾವರೆಕೆರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಏನೋ ಒಂದು ರೈಡ್ ಮಾಡಿದ್ದೀವಿ. ಆ ರೈಡಲ್ಲಿ ಸುಮಾರು 6 ಕೋಟಿಗಳಷ್ಟು ಏನು ಸ್ಪೂರಿಯಸ್ ಮೆಡಿಸಿನ್ಸ್ಗಳು ಸಿಕ್ಕಿದೆ. ಏನು ಸಿಕ್ಕಿರೋಂಥ ಮೆಡಿಸಿನ್ಸ್ಗಳನ್ನ ನಾವು ಮತ್ತು ಏನು FDA ಅವರಿದ್ದಾರೆ, ಡ್ರಗ್ ಕಂಟ್ರೋಲ್ ಇದ್ದಾರೆ, ಅವರ ಜಾಯಿಂಟ್ ರೈಡಲ್ಲಿ ನಾವು ಅದನ್ನು ಹಿಡಿದಿದ್ದೀವಿ. ಏನು ನಮ್ಮ ಬೀಟ್ ಕಾನ್ಸ್ಟೇಬಲ್ ಅವ್ರಿಗೆ ಮಾಹಿತಿ ಇತ್ತು, ಆ ಮಾಹಿತಿ ಮೇರೆಗೆ ನಾವು ಫಸ್ಟ್ ದಾಳಿ ಮಾಡಿದ್ವಿ. ನಂತರದಲ್ಲಿ ಇದು ಆಲ್ಮೋಸ್ಟ್ ಎಲ್ಲ ಮೆಡಿಸಿನ್ಸ್ ಇದ್ದಿದ್ದರಿಂದ ನಾವು ಡ್ರಗ್ ಕಂಟ್ರೋಲ್ ಅವ್ರಿಗೆ ಮಾಹಿತಿ ಕೊಟ್ವಿ. ಅವರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದ ನಂತರದಲ್ಲಿ ಇದು ಒಂದು ಸ್ಪೂರಿಯಸ್ ಮೆಡಿಸಿನ್ಸ್ ಅಂತ ಅವ್ರ ಮೇಲ್ನೋಟ ಕೇಳಿದ್ದಾರೆ. ಅವನ್ನೆಲ್ಲ ಸೀಸ್ ಮಾಡ್ಕೊಂಡಿದ್ದೀವಿ. ಫರ್ದರ್ ತನಿಖೆಯನ್ನು ನಾವು ಮುಂದುವರಿಸಿದ್ದೀವಿ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಬ್ಬ ಆರೋಪಿಯನ್ನು ನಾವು ಹಿಡಿದಿದ್ದೀವಿ. ಇನ್ನು ಫರ್ದರ್ ಆರೋಪಿಗಳನ್ನ ಅಡ್ಡದ ಬಳಿ ನಾನಿದ್ದೀನಿ, ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು. ಈ ಒಂದು ಸ್ಥಳ ಏನು ಕಾಣಿಸ್ತಾ ಇದೆ, ಇದು ಬೆಂಗಳೂರು ದಕ್ಷಿಣ ತಾಲೂಕಿನ ದೊಡ್ಡೇರಿ ಗ್ರಾಮದ ಬಳಿ ಇರುವಂಥ ಒಂದು ಫಾರ್ಮ್ ಹೌಸ್. ಸ್ಥಳೀಯರಿಗೆ ಸೇರಿರುವಂಥ ಫಾರ್ಮ್ ಹೌಸನ್ನು ಬೆಂಗಳೂರು ಮೂಲದ ವ್ಯಕ್ತಿಯೊಬ್ಬರು ಅಂದರೆ ಚೇತನ್ ಅಂತ ಆರೋಪಿ, ಆತ ಇದನ್ನ ಲೀಸ್ಗೆ ಪಡ್ಕೊಂಡು ಇಲ್ಲಿ ನಕಲಿ ಔಷಧಿಗಳನ್ನು ಕೂಡ ತಯಾರಿಸ್ತಿರುವಂಥದ್ದು ಬೆಳಕಿಗೆ ಬರುತ್ತೆ. ಬಹಳ ಪ್ರಮುಖವಾಗಿ ಹೊರದೇಶದ ಪ್ರತಿಷ್ಠಿತ ಕಂಪನಿಯ ಹೆಸರಿನಲ್ಲಿ ನಕಲಿ ಅಂದರೆ ಅಲ್ಲಿನ ಸ್ಟಿಕ್ಕರ್ಗಳನ್ನು ಅಂಟಿಸಿ ಮಾರಾಟ ಮಾಡ್ತಾ ಇದ್ರು. ಸುಮಾರು 600 ಬೆಲೆಯ ಔಷಧಿಗೆ 6,000ದಿಂದ 7,000ವರೆಗೂ ಸ್ಟಿಕ್ಕರನ್ನು ಅಂಟಿಸಿ ಮಾರಾಟ ಮಾಡ್ತಿದ್ರು. ಈ ಒಂದು ಔಷಧಿಯನ್ನು ಕ್ಯಾನ್ಸರ್ ಪೀಡಿತ ರೋಗಿಗಳಿಗೆ, ಅದರಲ್ಲೂ ಕೂಡ ಹೈ ಡೋಸ್ ಆಂಟಿಬಯೋಟಿಕ್ ಔಷಧಿ ಅಂತಲೂ ಕೂಡ ತಿಳಿದು ಬರ್ತಾ ಇದೆ. ಈ ಒಂದು ಖಚಿತ ಮಾಹಿತಿಯನ್ನು ತಿಳಿದ ಕೂಡಲೇ ತಾವರೆಕೆರೆ ಪೊಲೀಸರು ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ
ದಾಳಿಯನ್ನ ನಡೆಸ್ತಾರೆ. ದಾಳಿಯನ್ನ ನಡೆಸಿದಂತ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಔಷಧಿಗಳು ಕೂಡ, ನಕಲಿ ಔಷಧಿಗಳು ಕೂಡ ಪತ್ತೆ ಆಗುತ್ತೆ. ಹೀಗಾಗಿ ಡ್ರಗ್ ಕಂಟ್ರೋಲರ್ ಅಧಿಕಾರಿಗಳು ಕೂಡ ಮಾಹಿತಿಯನ್ನು ಕೊಡ್ತಾರೆ. ಆ ಒಂದು ಡ್ರಗ್ ಕಂಟ್ರೋಲ್ ಅಧಿಕಾರಿಗಳು ಕೂಡ ಈ ಒಂದು ಘಟನಾ ಸ್ಥಳಕ್ಕೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ನಕಲಿಯಾಗಿ ತಯಾರಿಸ್ತಿರುವಂತದ್ದು ಕೂಡ ತಿಳಿದು ಬರುತ್ತೆ. ಈಗಾಗಲೇ ಇಲ್ಲಿ ಔಷಧಿಗಳನ್ನ ತಯಾರಿಸ್ತಿರುವಂತಹ ಕಚ್ಚಾ ಪದಾರ್ಥಗಳಾಗಿರ್ಬೋದು, ಬಾಟಲ್ಗಳಾಗಿರ್ಬೋದು, ಪೌಡರ್ಗಳಾಗಿ ಎಲ್ಲವನ್ನೂ ಕೂಡ ಈಗ ಸೀಸ್ ಮಾಡಿದ್ದಾರೆ. ದೃಶ್ಯದಲ್ಲಿ ಕೂಡ ನೋಡ್ಬೋದು ಯಾವ ರೀತಿ ಇಲ್ಲಿ ನಕಲಿಯಾಗಿ ತಯಾರಿಸ್ತಿದ್ರು ಅಂತ. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡ್ಬೋದು, ಇದು ಫೇಜರ್ ಕಂಪನಿಯ ನಕಲಿ ಔಷಧಿಗಳನ್ನು ಕೂಡ ತಯಾರಿಸ್ತಿರುವಂಥದ್ದು ಇಲ್ಲಿ ದೃಶ್ಯ ಇದೆ. ಇದು ಫಾರಿನ್ ಬೇಸ್ಡ್ ಕಂಪನಿ. ಇದು ಇರುವಂಥದ್ದು ಕೂಡ ಆಸ್ಟ್ರೇಲಿಯಾದಲ್ಲಿ. ಅಲ್ಲಿಯ ಒಂದು ಪ್ರತಿಷ್ಠಿತ ಕಂಪನಿಯ ಹೆಸರನ್ನ ಬಳಸ್ಕೊಂಡು ಇಲ್ಲಿ ನಕಲಿಯಾಗಿ ತಯಾರಿಸ್ತಿದ್ರು. ಅಂದ್ರೆ ಇಲ್ಲಿ ಪೌಡರ್ಗಳನ್ನ ಈ ಒಂದು ಬಾಟಲ್ಗೆ ತುಂಬಿ ಬೆಂಗಳೂರು ಸೇರಿದಂತೆ ದೇಶದ ವಿವಿಧ ರಾಜ್ಯಗಳಿಗೂ ಕೂಡ ಮಾರಾಟವನ್ನ ಮಾಡ್ತಾ ಇದ್ರು ಅನ್ನೋಂಥದ್ದು ಕೂಡ ತಿಳಿದು ಬಂದಿದೆ. ಪ್ರಮುಖವಾಗಿ ಈಗಾಗಲೇ ಸಾಕಷ್ಟು ಎಕ್ಸ್ಪೈರಿ ಆಗಿರುವಂತಹ ಔಷಧಿಗಳನ್ನು ಕೂಡ ಇಲ್ಲಿಗೆ ತೆಗೆದುಕೊಂಡು ಬಂದು ಆ ಒಂದು ಎಕ್ಸ್ಪೈರಿ ಔಷಧಿಗಳನ್ನ ಏನಿರುತ್ತೆ ಅದನ್ನ ತೆಗೆದು ಹೊಸ ಲೇಬಲ್ಗಳನ್ನ ಕೂಡ ಅಂಟಿಸಿ ಮಾರಾಟ ಮಾಡ್ತಿದ್ರು ಅನ್ನೋಂಥದ್ದು ಕೂಡ ಈಗ ಬೆಳಕಿಗೆ ಬಂದಿರುವಂಥದ್ದು. ಈ ನಿಟ್ಟಿನಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ದೃಶ್ಯದಲ್ಲಿ ಕೂಡ ಈಗ ನೋಡಬಹುದು, ಇಲ್ಲಿ ಸಾಕಷ್ಟು ವ್ಯವಸ್ಥಿತವಾಗಿದೆ. ಇಲ್ಲಿ ಕೆಲಸ ಮಾಡ್ತಿದ್ದಂತ ಸಿಬ್ಬಂದಿಗಳಿಗೆ ಎಲ್ಲಾ ರೀತಿಯ ಸೌಕರ್ಯಗಳನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಇಲ್ಲೇ ಅಡಿಗೆಯನ್ನ ಮಾಡ್ಕೊಳ್ತಾ ಇದ್ರು, ಇಲ್ಲೇ ಟಿವಿಯನ್ನು ಕೂಡ ನೋಡ್ತಾ ಇದ್ರು, ಇಲ್ಲಿ ಮಲಗೋದಕ್ಕೂ ಕೂಡ ಸಾಕಷ್ಟು ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇದ್ರು. ಒಂದು ರೂಮ್ ನಲ್ಲಿ ಎಲ್ಲ ರಟ್ಗಳಿಗೆ ತುಂಬಿ ಬೇರೆ ಬೇರೆ ಕಡೆಗೆ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ರೂಮ್ನಲ್ಲೂ ಕೂಡ ಇಲ್ಲಿರುವಂತಹ ಕೆಲಸವನ್ನ ಮಾಡ್ತಿದ್ದಂತ ಸಿಬ್ಬಂದಿಗಳಿಗೆ ಮಲ್ಕೊಳ್ಳೋದಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡ್ತಾ ಇರುವಂತ ಸಾಕಷ್ಟು ವಸ್ತುಗಳು ಕೂಡ ಇಲ್ಲಿದೆ. ಅಂದ್ರೆ ಇದು ಹೊರಗಿನ ಪ್ರಪಂಚಕ್ಕೆ ಇದೊಂದು ಫಾರ್ಮ್ ಹೌಸ್ ಅಂತ ಕಾಣಿಸ್ತಾ ಇದ್ರು ಕೂಡ ಇಲ್ಲಿ ವ್ಯವಸ್ಥಿತವಾಗಿ ನಕಲಿ ಔಷಧಿಗಳನ್ನ ತಯಾರಿಸುವಂತಹ ಜಾಲವೇ ಇತ್ತು. ಇದರ ಒಂದು ಖಚಿತ ಮಾಹಿತಿ ಮೇರೆಗೆ ತಾವರೆಕೆರೆ ಪೊಲೀಸರು ಜೊತೆಗೆ ಡ್ರಗ್ ಕಂಟ್ರೋಲರ್ ಅಧಿಕಾರಿಗಳ ಜಂಟಿ ಕಾರ್ಯಾಚರಣೆಯನ್ನ ನಡೆಸಿ ಈಗ ಸುಮಾರು 6 ಕೋಟಿ ರು ಮೌಲ್ಯದ ವಸ್ತುಗಳನ್ನು ಕೂಡ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ತನಿಖೆ ಕೂಡ ಮುಂದುವರಿಸಿರುವಂಥದ್ದು. ಅಂದ್ರೆ ಒಟ್ಟಾರೆ ನಕಲಿ ಔಷಧಿಗಳನ್ನ ತಯಾರಿಸುವಂತಹ ಅಡ್ಡೆಯ ಮೇಲೆ ಜಾಲವನ್ನ ಭೇದಿಸಿರುವಂತಹ ತಾವರೆಕೆರೆ ಪೊಲೀಸರು ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಆರೋಪಿಯನ್ನ ಬಂಧಿಸಿ ತನಿಖೆಯನ್ನು ಕೂಡ ಮುಂದುವರಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ರಾಮನಗರ.